ನೆಕ್ಸ್ಟ್, ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು? ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಎರಡು ಅಂಶಗಳು ಹಸಿರು ಕ್ರಾಂತಿಗೆ ಪ್ರೇರಣೆಯಾಗಿವೆ. ಒಂದು, ಸುಗ್ಗಿ ಪೂರ್ವ ತಂತ್ರಜ್ಞಾನ. ಎರಡನೇದಾಗಿ ಸುಗ್ಗಿ ನಂತರದ ತಂತ್ರಜ್ಞಾನ. ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತಂದ್ರೆ ಹೆಚ್ಚು ಇಳುವರಿ ಬೀಜಗಳನ್ನ ಬಳಕೆ ಮಾಡುವುದು. ಮೊದಲನೇದಾಗಿ ಭಾರತದಲ್ಲಿ ಏನಾಯ್ತು, 1965-66ರಲ್ಲಿ ಅಗಾಧವಾದ ಒಂದು ಬರಗಾಲ ಕಂಡು ಬಂದಿತ್ತು. ಓಕೆ, 1965-66ರಲ್ಲಿ ಬರಗಾಲ ಬಂದಿದ್ದರಿಂದ ಕೃಷಿಯ ಇಳುವರಿಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡು ಬಂದಿತ್ತು. ಸೊ ಸರ್ಕಾರ ಏನ್ ಮಾಡ್ತು, 1966ರಲ್ಲಿ ಗೋಧಿ ಇಳುವರಿಯನ್ನ ಹೆಚ್ಚಿಗೆ ಮಾಡಲು ಏನ್ ಮಾಡ್ತು, ಹೆಚ್ಚು ಇಳುವರಿ ಬೀಜಗಳ ಬಳಕೆಯನ್ನ ಪ್ರಾರಂಭಿಸಿತು. ಓಕೆ, ಸೊ ಇದನ್ನ ಮೊದಲನೆಯ ಹಂತವಾಗಿ ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ ಮತ್ತು ಯುಪಿ, ಉತ್ತರ ಪ್ರದೇಶಗಳಲ್ಲಿ ವಿತರಣೆ ಮಾಡಲಾಯಿತು. ಅದರ ಜೊತೆಗೆ ರಸಗೊಬ್ಬರ, ಕ್ರಿಮಿನಾಶಕಗಳ ಬಳಕೆಯನ್ನು ಕೂಡ ಪ್ರಯೋಗ ಮಾಡಲಾಯಿತು. ಜೊತೆಗೆ ನೀರಾವರಿ ಸೌಲಭ್ಯಗಳ ಬಳಕೆಯಿಂದ ಇಳುವರಿಯನ್ನ ಹೆಚ್ಚಿಸಲಾಯಿತು. ಮೊದಲು ಗೋಧಿ, ನಂತರ ಭತ್ತ, ರಾಗಿ ಎಲ್ಲ ಬೆಳೆಗಳಿಗೂ ಇದನ್ನ ಪ್ರಯೋಗ ಮಾಡಲಾಯಿತು. ಇದನ್ನೇ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕರೀತಾರೆ ಮಕ್ಕಳು. ಓಕೆ, ಸೊ ಅದು ಒಂದು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶ. ಅದೇ ರೀತಿ ಸುಗ್ಗಿ ನಂತರದ ತಂತ್ರಜ್ಞಾನ. ಕೃಷಿ ಉತ್ಪನ್ನಗಳು ಬೆಳೆದ ನಂತರ ಉತ್ಪನ್ನಗಳನ್ನ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಿತ ತಂತ್ರಜ್ಞಾನವನ್ನ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಕರೀತಾರೆ. ಸೊ ಈ ಎರಡು, ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ, ಎರಡೂ ಕೂಡ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಒಂದು ಅಂಶ. ಸೊ ಮುಂದುವರಿದು ಈ ಹಸಿರು ಕ್ರಾಂತಿ ಸದಾ ಹಸಿರು ಕ್ರಾಂತಿ, ಅದೇ ರೀತಿ ಎರಡನೇ ಹಸಿರು ಕ್ರಾಂತಿಯಾಗಿ ಪರಿಸರಕ್ಕೆ ಪರಿಸರ ಸ್ನೇಹಿ ವಿಧಾನಗಳನ್ನು ಕೂಡ ಇಳುವರಿಯನ್ನ ದುಪ್ಪಟ್ಟು ಮಾಡುವಲ್ಲಿ ಪ್ರಯೋಗಿಸಲಾಗಿತ್ತು. ನಿಮ್ಗೆ ಗೊತ್ತಾದ ಹಾಗೆ ಅಲ್ವಾ? ಸೊ ಇವೆಲ್ಲ ಏನು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು.